ಎಲ್ಲರಿಗೂ ನಮಸ್ಕಾರ. ವರ್ಣನ ಆರ್ಭಟಕ್ಕೆ ಧರೆಗೆ ಉರುಳಿದ ಅಡಿಕೆ ಮರಗಳು ಮತ್ತು ವಿದ್ಯುತ್ ಕಂಬಗಳು. ಪಾವಗಡ ತಾಲೂಕಿನ ನಿಂಗದಳ್ಳಿ, ಸಾಸಲಕುಂಟೆ ಹಾಗೂ ಪಾವಗಡ ತಾಲೂಕಿನ ನಾನಾ ಕಡೆಗಳಲ್ಲಿ ವರ್ಣನ ಆರ್ಭಟ ಹೆಚ್ಚಾಗಿರುವುದರಿಂದ ಅನೇಕ ಕಡೆಗಳಲ್ಲಿ ಅಡಿಕೆ ಮರಗಳು ಮತ್ತು ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿ ಅಪಾರ ಪ್ರಮಾಣದ ತೆಂಗಿನ ಗಿಡಗಳು, ಅಡಿಕೆ ಮರಗಳು ಮತ್ತು ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿ ಬಿದ್ದು ರೈತರಿಗೆ ಅಪಾರ ನಷ್ಟ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಪರಿಶೀಲನೆಯನ್ನು ಮಾಡಿ ಸೂಕ್ತ ಪರಿಹಾರ ಕೊಡಿಸಬೇಕೆಂದು ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಒತ್ತಾಯಿಸಿದರು. ಈ ವರ್ಷದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆಗಳಿರುವುದರಿಂದ ಬೆಸ್ಕಾಂ ಅಧಿಕಾರಿಗಳು ಬೇಗನೆ ಕಾರ್ಯಪ್ರವೃತ್ತರಾಗಬೇಕು ಎಂದು ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಹೇಳಿದರು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ರೈತ ಸಂಘದ ಅಧ್ಯಕ್ಷರು ಪೂಜಾರಪ್ಪನವರು ಮಾತನಾಡುತ್ತಿದ್ದಾರೆ. ನಿಂಗದಳ್ಳಿ ಮತ್ತು ಕೋಲೇನಹಳ್ಳಿ ಭಾಳ ಅಡಿಕೆ ಮರ, ತೆಂಗಿನ ಮರ, ಕರೆಂಟ್ ಲೈನು ಮತ್ತು ಭಾಳಷ್ಟು ಎಫೆಕ್ಟ್ ಆಗೈತಲ್ಲ. ಯಾರಿಗೆ ಆಯಿತು ಅನಾಹುತಗಳು ನಡೆದಿಲ್ಲ. ಮುಂದೆ ಜಾಗೃತವಾಗಿ ಇವತ್ತೇನೆ ಅದನ್ನು ಹೋಗಿ ಆ ಕರೆಂಟು KBಗೆ ಸಂಬಂಧಪಟ್ಟಂಗೆ ಆ ಸಂಬಂಧಪಟ್ಟ ಇಲಾಖೆರು ಹೋಗಿ ಇವತ್ತೇ ಹೋಗಿ ಅದನ್ನು ರೆಡಿ ಮಾಡಿಕೊಡ್ಬೇಕು. ಭಾಳಷ್ಟು ಕಡೆಯಲ್ಲಿ ಅನಾಹುತಗಳು, ಕಂಬಗಳೆಲ್ಲ ದಾರಿ ಬಿದ್ದೋಗಿದ್ದಾವೆ. ಮತ್ತು ಅಡಿಕೆ, ತೆಂಗು, ತೋಟಗಾರಿಕೆ ಬರ್ತೈತದು. ಅವ್ರು ಹೋಗಿ ತಕ್ಷಣ ತೋಟಗಾರಿಕೆಗೆ ಬರೋ ಅಂಥದ್ದು ಸಂಬಂಧಪಟ್ಟ ಇಲಾಖೆಯವ್ರು ಹೋಗಿ ತಕ್ಷಣ ಅದನ್ನು ಬಿಡುಗಡೆ ಮಾಡಬೇಕು. ಅಲ್ಲಿ ಏನೇನು ನಡೆದೈತವೆಲ್ಲ ಮರಗಳು ರಿಪೋರ್ಟ್ ಆಗಬೇಕು. ಮತ್ತು ಆ ನಷ್ಟ ಪರಿಹಾರವನ್ನು ಸರ್ಕಾರ ಕಟ್ಟಿಕೊಡ್ಬೇಕು. ಮತ್ತು ಅಂಥ ಇದು ದೊಡ್ಡ ಲೈನ್ಗಳೆಲ್ಲ ರಸ್ತೆಗೆ ಬಂದು ಬಿದ್ದಾಯಿದ್ದಾವೆ. KBನವ್ರಿಗೆ ಬೆಳಗ್ಗೆ ಇಂಟೆಲಿಜೆಂಟ್ ರಿಪೋರ್ಟ್ ಹೇಳಿದಾರಂತೆ. ತಕ್ಷಣ ಹೋಗಿ ಅವನ್ನ ಬೇಗ ಅದನ್ನು ತುರ್ತಾಗಿ ಅವ್ನು ರೆಡಿ ಮಾಡಿ, ಎಲ್ಲೆಲ್ಲಿ ಏನು ಅನಾಹುತ ನಡೆದೈತೆ ಅದನ್ನು ರೆಡಿ ಮಾಡಿ ಈಗಲೇ ತಕ್ಷಣ ತುರ್ತಾ ತಗೋಬೇಕು ಅಧಿಕಾರಿಗಳು ಅಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘ, ಪತ್ರಿಕೆ ಮಾಧ್ಯಮದವರಲ್ಲಿ ಹೇಳ್ತಾ ಆ ಭಾಗದ ರೈತರಿಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾತನಾಡ್ತಾ ಇದ್ದೀವಿ. ಸಾಕಾಗ್ತದೆ.